ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ರಿಗೂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ಒಂದು ಡಿಫ್ರೆಂಟ್ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಏನು ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನನ್ ಮುಂದೆ ಎಷ್ಟೆಲ್ಲ ಸಂತೆನ ಇಟ್ಕೊಂಡು ಕೂತಿದ್ದೀನಿ ಅಂತ. ಇದು ಫಸ್ಟ್ ನಿಮ್ಗೊಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತಾ ಇದ್ದೀನಿ, ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ, ಓಕೆನಾ? ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ. ನಾವು ಇನ್ಫ್ಯಾಕ್ಟ್ ನಾನು ಪ್ರಶಾಂತ್ ದುಡ್ಡು ಹಾಕಿ ನಮ್ಮ ಮನೆಗೆ ತಗೊಂಡಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಸ್ತುಗಳು, ತುಂಬಾ ಯೂಸ್ಫುಲ್ ವಸ್ತುಗಳನ್ನ ನಿಮಗೆ ತೋರಿಸ್ಬೇಕು ಅಂತ ನಾನು ಅನ್ಕೊಂಡೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದೀನಿ. ಈ ಪ್ರಾಡಕ್ಟ್ಸ್ ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ. ಜಸ್ಟ್ ಇನ್ ಕೇಸ್ ನಿಮಗೇನಾದ್ರೂ ಬೇಕು ಅಂತ ಹೇಳಿದ್ರೆ, ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನತಾ ಇದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ, ಓಕೆನಾ? ಯಾಕೋ ಇವತ್ತು ಫುಲ್ ಫಂಬಲ್ ಆಗ್ತಾ ಇದೆ ನನಗೆ, ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಬಹುಶಃ ಮಧ್ಯಾಹ್ನ ಆಲಾಪ್ ಐಸ್ ಕ್ರೀಮ್ ತಗೊಂಡಿದ್ದ, ಅದ್ರಲ್ಲಿ ಒಂದ್ ಸ್ವಲ್ಪ ತಿಂದೆ ನಾನು. ಬಹುಶಃ ಅದಕ್ಕೆ ಇರ್ಬೇಕೇನೋ ಗೊತ್ತಿಲ್ಲ, ಒಂಚೂರು ನಾಲ್ಗೆ ದಪ್ಪ ಆಗಿ ಫಂಬಲ್ ಆಗ್ತದೆ. ಎನಿವೇಸ್, ಸೊ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿದ್ರೆ ನಮ್ಗಿನ್ನೂ ಹೆಚ್ಚು ಹೆಚ್ಚು ಏನ್ ಹೇಳಿ ಉತ್ಸಾಹ, ಹುಮ್ಮಸ್ಸು ಎಲ್ಲ ಬರುತ್ತೆ. ಓಕೆ, ಸರಿ. ಈಗ ಫಸ್ಟ್ ಯಾವ ಪ್ರಾಡಕ್ಟ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತಾ ಇದೀನಿ. ಇದು ಓಕೆ, ಇದು ನೋಡಿ, ಏನಿದು? ಸಿಂಪಲ್ ಆಗಿ ಒಂದು ಬಾಕ್ಸ್ ಇದೆ, ಅದ್ರೊಳಗೆ ಇನ್ನೊಂದು ಬಾಕ್ಸ್ ಇದೆ, ಅದರಲ್ಲಿ ಮೆಶ್ ಇದೆ ಅಂಡ್ ಇದಕ್ಕೆ ಮುಚ್ಚಳ ಇದೆ. ಸೊ ಇದೇನಂತ ಹೇಳಿದ್ರೆ ಹಂಗ್ ಕರ್ಡ್ ಮೇಕರ್ ಅಂತ. ಅಂದ್ರೆ ಮೊಸರನ್ನ ಇದ್ರಲ್ಲಿ ಹಾಕಿ ನಾವು ಒಂದು 2 ರಿಂದ 3 ದಿನ ಬಿಟ್ರೆ ಗಟ್ಟಿ ಮೊಸರು, ಅಂದ್ರೆ ಹಂಗ್ ಕರ್ಡ್ ಅಂತ ಏನಂತೀವಿ ನಾವು, ಅದು ನಮಗೆ ಸಿಗತ್ತೆ. ಆ ಹಂಗ್ ಕರ್ಡ್ ಅಲ್ಲಿ ನಾವು ಎಷ್ಟೊಂದ್ ತರದ ಡಿಪ್ಸ್ ಎಲ್ಲ ಮಾಡ್ಬೋದು. ಬಿಕಾಸ್ ಹಂಗ್ ಕರ್ಡ್ ಈಸ್ ವೆರಿ 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 ಹೆಲ್ದಿ. ಸೊ ಈಗ ಮಯೋ, ಹೊರಗಡೆಯಿಂದ ತಂದಿರೋ ಮಯೋ, ಚೀಸ್ ಸಾಸಸ್, ಈ ತರದ್ದು ಎಲ್ಲಾದ್ರ ಬದಲು ಮನೆಯಲ್ಲೇ ಮಾಡಿರುವಂತ ಹಂಗ್ ಕರ್ಡ್ ನ ಆಪ್ಷನಲ್ ಆಗಿ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಒಳ್ಳೇದು. ಸೊ ಇದು ಮಾಡೋದು ತುಂಬಾ ಈಸಿ. ಸೊ ಜಸ್ಟ್ ಇದ್ರಲ್ಲಿ ಮೊಸರು ಹಾಕೋದು, ಮುಚ್ಚಿಟ್ಬಿಡು. ನಾರ್ಮಲ್ ಮೊಸರು ಹಾಕ್ಬೋದು, ಸೆಟ್ ಕರ್ಡು ಹಾಕ್ಬೋದು. ನಾರ್ಮಲ್ ಮೊಸರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಸೆಟ್ ಕರ್ಡ್ ಹಾಕಿದ್ರೆ ಸ್ವಲ್ಪ ಬೇಗ ಸಿಗುತ್ತೆ. ಸಿಂಪಲ್ ಅಷ್ಟೇನೆ. ಬಟ್ ಯಾವ ಮೊಸರು ಬೇಕಾದ್ರೂ ಹಾಕ್ಬೋದು. ದ ಹೋಲ್ ಕಾನ್ಸೆಪ್ಟ್ ಇಸ್, ಇಲ್ಲಿಂದ ನೀರೆಲ್ಲ ಡ್ರೈನ್ ಆಗುತ್ತೆ, ಇಲ್ಲಿ ಗಟ್ಟಿ ಮೊಸರು ನಮಗೆ ಉಳ್ಕೊಳ್ಳುತ್ತೆ. ಹೌದು, ಹಾಕಿ ಫ್ರಿಜ್ ಅಲ್ಲಿ ಇಡ್ಬೇಕು. ಓಕೆ, ಇದರಿಂದ ಮಾಡಿರುವಂತ ಡಿಪ್ ಅನ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಡಿಪ್ ಅಂದ್ರೆ ಹಂಗ್ ಕರ್ಡ್ ಅಲ್ಲಿ ನಾನು ಏನ್ ಮಾಡಿ ಇಟ್ಟಿದ್ದೀನಿ ಅದನ್ನ ಆಮೇಲೆ ತೋರಿಸ್ತೀನಿ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಗೆ ಮೂವ್ ಆಗೋಣ. ನೋಡಿ ಇಲ್ಲಿ ಏನಿದು ಅಂತ ನೋಡ್ತಾ ಇದ್ದೀರಾ? ಇದು ಬಂದು ಸಿಲಿಕಾನ್ದು. ಸಿಲಿಕಾನ್ ಇದೇನಕ್ಕೆ ಹಂಗೆ ಅನಿಸ್ತಾ ಇದೆ ಅಲ್ವಾ? ಆಕ್ಚುಲಿ ನಾನು ಹಂಗೆ ತೋರಿಸೋಳಿದ್ದೆ, ಹಿಂಗ ಹಾಕೊಳಕ್ ಹೋಗ್ತಿದೆ. ಸಿಲಿಕಾನ್ ಟೋಪಿ ಅಲ್ಲ ಇದು. ಈಗ ಹಿಟ್ಟು ಕಲ್ಸೋದು ನಾವೇನ್ ಮಾಡ್ತೀವಿ, ಸಾಮಾನ್ಯ ಒಂದು ದೊಡ್ಡ ಪರಾತ ತರ ತಗೊಂಡು ಅದರಲ್ಲಿ ಕಲ್ಸ್ತೀವಿ. ಇಲ್ಲಂತ ಹೇಳಿದ್ರೆ ಎಷ್ಟೊಂದ್ ಜನ ಅಡ್ಗೆ ಮನೆ ಕಟ್ಟೆನ್ ಕ್ಲೀನ್ ಮಾಡ್ಕೊಂಡು ಕಟ್ಟೆ ಮೇಲೆ ಕಲಸ್ಬಿಡ್ತಾರೆ ಅಲ್ವಾ? ಅವಾಗ ಫುಲ್ಲು ಎಲ್ಲ ಹಿಟ್ಟೆಲ್ಲ ಹರಡುತ್ತೆ, ಕೈಯೆಲ್ಲ ಹಿಟ್ಟಾಗತ್ತೆ. ಈ ಎಲ್ಲ ರಾಧಾಂತ ಇಲ್ದೆ ನೀಟಾಗಿ ಸಿಂಪಲ್ ಆಗಿ ಇಕಾನಾಮಿಕಲ್ ಆಗಿ, ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಹಿಟ್ಟನ್ನ ಇದ್ರಲ್ಲಿ ಕಲ್ಸ್ಬೋದು. ಡೈರೆಕ್ಟ್ ಆಗಿ ಸುಮ್ನೆ ಹಿಟ್ಟನ್ನ ಹಾಕೊಳ್ಳೋದು. ಇದಕ್ಕೊಂದು ಲಾಕ್ ಕೊಟ್ಟಿದ್ದಾರೆ, ಅದನ್ನ ಹಾಕೋದು. ಎಷ್ಟು ಬೇಕೋ ಅಷ್ಟು ನೀರು ಉಪ್ಪು ಸೇರಿಸ್ಬಿಟ್ಟಿರ್ತೀವಿ, ಹಾಕಿ ಟಕ್ಕ 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 ಅಂತ ಸುಮ್ನೆ ಕೈಯಲ್ಲಿ ಹಿಂಗಂತ ಹೋದ್ರೆ ಹಿಟ್ಟು ರೆಡಿ ಆಗ್ಬಿಡುತ್ತೆ. ಒಂದು ಚೂರು ಕೈ ಗಂಟಲ್ಲ, ಬಿಕಾಸ್ ನಾವು ಕೈ ಯೂಸೇ ಮಾಡಿರಲ್ವಲ್ಲ, ಬರೀ ಮೇಲ್ಗಡೆ ಇಟ್ಕೊಂಡಿರ್ತೀವಿ, ಕೈನ ಒಳಗೆ ಹಾಕೇ ಇರೋದಿಲ್ಲ ಕೈ. ಸೊ ಹಾಗಾಗಿ ನೀಟಾಗಿ ಹೈಜಿನಿಕ್ ಆಗಿ ಮಾಡಬಹುದು. ಅಂಡ್ ಇಟ್ ಇಸ್ ವೆರಿ ವೆರಿ ಇಕಾನಾಮಿಕಲ್. ನಾನು ತೋರಿಸ್ತಿರೋ ಪ್ರಾಡಕ್ಟ್ ಎಲ್ಲ ಅಷ್ಟೇ ನಿಮಗೆ ಇಕಾನಾಮಿಕಲ್ ಆಗಿದೆ. ಸೊ ಹೌದು, ಹಿಟ್ ಕಲ್ಸೋ ಮಷೀನು ಇದೆ ನಮಗೆ, ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಬಟ್ ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಕಡಿಮೆ ಹಿಟ್ ಕಲ್ಸ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಸ್ವಲ್ಪ ಜಾಸ್ತಿ ಹಿಟ್ ಕಲ್ಸೋದಿತ್ತು ಅಂದ್ರೆ ಈಸಿಯಾಗಿ ಆಗತ್ತೆ. ಕಡಿಮೆದು ಅಂದ್ರೆ ಅದು ರೀಚ್ ಆಗೋದೇ ಕಷ್ಟ. ಯಾಕಂದ್ರೆ ನಮ್ದಿರೋದು ದೊಡ್ಡ ಬಟ್ಲದು 6.5 ಲೀಟರ್ಸ್ ನನ್ನ ಹತ್ರ ಇರೋದು. ಸೊ 6.5 ಲೀಟರ್ಸ್ಗೆ ಕಡಿಮೆ ಹಿಟ್ ಹಾಕಕ್ಕಾಗಲ್ಲ. ಹಾಗಾಗಿ ಇದು ಆಲ್ಟರ್ನೇಟ್ ತರ ತಗೊಂಡೆ. ಬಟ್ ನಿಜವಾಗ್ಲೂ ತಗೊಂಡ್ಮೇಲೆ ಸಖತ್ ಖುಷಿ ಆಯ್ತು ನನಗೆ. ಟಕ ಟಕ ಅಂತ ಬೇಗ ಆಲಾಪ್ಗೆ ಬೆಳಗ್ಗೆ ಅಂದ್ರೆ
ಒಂದ್ 2 ಚಪಾತಿಗೆ ಅಂದ್ರೆ ನೀಟಾಗಿ ಇರೋ ಹಿಟ್ಟು ಒಂದ್ 2 ನಿಮಿಷಕ್ಕೆ ಕಲ್ಸ್ಬಿಟ್ಟು, ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಕಲ್ಸ್ತಾ ಇರ್ಬೇಕಾದ್ರೆ ನಮ್ ಕೈ ಗಲೀಜಾಗಿದ್ರೆ ನಾವು ಬೇರೆ ಕೆಲಸ ಮಾಡಕ್ಕಾಗಲ್ವಲ್ಲ. ಬಟ್ ಇದ್ರಲ್ಲಿ ನಮಗೆ ಅದೊಂದು ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಇದ್ರಲ್ಲಿ ಕಲ್ಸ್ತಾ ಇದ್ರೆ ನಮ್ಮ ಪಾಡಿಗೆ ನಾವ್ ಇಲ್ಲೇನೋ ಒಗ್ಗರಣೆ ಹಾಕ್ತಾ ಇದ್ರೆ ಒಗ್ಗರಣೆನೂ ಹಿಂಗ್ ಆಡಿಸ್ತಾ ಇರ್ಬೋದು, ಯಾಕಂದ್ರೆ ಕೈ ಗಲೀಜಾಗಿರಲ್ಲ. ಸೊ ನೋಡಿ, ನಿಮ್ಗೆ ಹೆಲ್ಪ್ ಆಗತ್ತೆ, ಯೂಸ್ ಆಗತ್ತೆ ಅನ್ನೋದಿತ್ತು ಅಂದ್ರೆ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಎಲ್ಲಾ ಪ್ರಾಡಕ್ಟ್ಸ್ ಇಷ್ಟ ಆಗಿನೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಓಕೆನಾ? ಸೊ ಇದು ಒಂದು. ಅಂಡ್ ಬಾಟಲ್ಸ್, ತುಂಬಾ ಜನ ನನಗೆ ವಿಡಿಯೋಗಳನ್ನ ನೋಡಿ ಕೇಳಿದ್ರಿ, ಮೇಡಮ್ ಈ ಬಾಟಲ್ಸ್ ಎಲ್ಲಿ ತಗೊಂಡ್ರಿ, ಬಾಟಲ್ ಹೋಲ್ಡರ್ ಎಲ್ಲಿ ತಗೊಂಡ್ರಿ ಅಂತ. ನಾನು ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಿಜವಾಗ್ಲೂ ತುಂಬಾನೇ ಕನ್ವೀನಿಯಂಟ್ ಆಗಿದೆ ಇದು. ಇನ್ಫ್ಯಾಕ್ಟ್ ಆ ವಿಡಿಯೋನಲ್ಲಿ ನಿಮ್ಗೆ ಮಾಮೂಲಿ ರೆಗ್ಯುಲರ್ ವಿಡಿಯೋಗಳಲ್ಲಿ ಗೊತ್ತಾಗಿರಲ್ಲ ನಿಮ್ಗೆ. ಇದರಲ್ಲಿ 10 ಬಾಟಲ್ ನ ಹೋಲ್ಡ್ ಮಾಡ್ಬೋದು ನೋಡಿ. ಹೀಗೆ ಹೀಗೆ 2 ಕಡೆನೂ ಓಪನ್ ಆಗತ್ತೆ ಇದು ನೋಡಿ. 10 ಬಾಟಲ್ಗಳನ್ನ ಹೋಲ್ಡ್ ಮಾಡಬಹುದು. ಫೋಲ್ಡ್ ಮಾಡಿ ಎಲ್ಲಿ ಬೇಕೋ ಎತ್ಕೊಂಡು ಹೋಗ್ಬಿಡಬಹುದು. ಆರಾಮಾಗಿ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಫೋಲ್ಡ್ ಮಾಡಿ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ನಾನು ನಿಮ್ಗೆ ಇಲ್ಲಿ 5 ಬಾಟಲ್ ಇಟ್ಬಿಟ್ಟು ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ. ಒಂದ್ ಕಡೆ ನೋಡಿ, ಇವಾಗ 5 ಬಾಟಲ್ ಇಟ್ಕೊಂಡಿದ್ದೀನಿ, ಎಲ್ಲ ಖಾಲಿ ಬಾಟಲ್ ಇದೆ. ಇಲ್ಲಿ 5 ಬಾಟಲ್ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ಖಾಲಿ ಇದೆ ಅಲ್ವಾ, ಫೋಲ್ಡ್ ಮಾಡಿ ಇದನ್ನ ಹಿಂಗ್ ಇಟ್ಕೊಳ್ಳಿ. ಹ್ಯಾಂಡಲ್ ಇಟ್ಕೊಳಕ್ ಕೊಟ್ಟಿದ್ದಾರೆ, ತುಂಬಾನೇ ಕನ್ವೀನಿಯಂಟ್ ಆಗಿ ಎತ್ಕೊಂಡು ಹೋಗ್ಬೋದು ಇದಿಷ್ಟುನು ನೋಡಿ. ಬೇಕಾದ್ರೆ ವರ್ಕೌಟ್ ಮಾಡೋದು ಇದ್ರಲ್ಲಿ ತುಂಬಿಸ್ಕೊಂಡು ಹಿಂಗ್ ವರ್ಕೌಟ್ ಮಾಡೋದು. ಹಾ, ನೀಟಾಗಿ ಆರಾಮಾಗಿ ನಾವ್ ನಿಲ್ಸೇ ಇರ್ತೀವಲ್ಲ ಇದನ್ನ, ಸೊ ಆರಾಮಾಗಿ ಹಿಂಗ್ ನಿಲ್ಸ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿ. ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೀಟಾಗಿ ನೋಡಿ 10 ಬಾಟಲ್ ತುಂಬಿಸ್ಕೊಂಡು ಹೋಗ್ಬಿಟ್ರೆ, ಇದನ್ನ ಕಾರಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಒಂದಾದ್ಮೇಲೆ ಒಂದು ನೀಟಾಗಿ ಫಿನಿಶ್ ಮಾಡ್ತಾ ಬರ್ಬೋದು. ಅಂಡ್ ಕ್ಯಾರಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಈಸಿ. ಅಲ್ಲಿ ಇಲ್ಲಿ ಎಲ್ಲೂ ಮಿಸ್ ಆಗಲ್ಲ ನಿಮಗೆ ಬಾಟಲ್ಗಳು ನೋಡಿ. ಸೊ ಇದನ್ನ ಹೆಂಗ್ ತಗೊಂಡ್ರಿ ಮೇಡಮ್, ಎಲ್ಲಿ ತಗೊಂಡ್ರಿ, ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನೋಡಿ, ಇವಾಗ ನೀಟಾಗಿ ಎಷ್ಟು ಫೋಲ್ಡ್ ಮಾಡ್ಬಿಡ್ತೀನಿ ನೋಡಿ, ಅಷ್ಟೇ, ಇಷ್ಟೇ. ಇಲ್ಲಿ ನೋಡಿ, ಹಿಂಗೆ ಇದಾದ್ರೆ ಹೌದು, ಹಿಂಗಾದ್ರೆ ಓಪನ್, ಹಿಂಗಾದ್ರೆ ಕ್ಲೋಸ್. ಅಫ್ಕೋರ್ಸ್ ಪ್ಲಾಸ್ಟಿಕ್ ಇಲ್ಲ ಬೇರೆ ಆದ್ರೆ ನಿಮ್ಗೆ ತುಂಬಾ ಹೆವಿ ಬಂದ್ಬಿಡತ್ತಲ್ಲ, ತುಂಬಾ ಹೆವಿ ಆಗ್ಬಿಡುತ್ತೆ. ಇದೇ ಭಾರ ಆಗ್ಬಿಟ್ರೆ ಮತ್ತೆ ನೀರ್ ತುಂಬಿದ್ಮೇಲೆ ಇನ್ನೂ ಭಾರ ಆಗ್ಬಿಡತ್ತೆ, ಎತ್ಕೊಂಡು ಹೋಗ್ಬೇಕಾಗ. ಹೌದು, ಸ್ಟರ್ಡಿ ಆಗಿದೆ, ತುಂಬಾ ಗಟ್ಟಿಯಾಗಿದೆ. ಯಾಕಂದ್ರೆ ಬೇರೆ ಆಗ್ಬಿಟ್ರೆ ಇದೇ ಭಾರ ಆದ್ರೆ ನಿಮ್ಗೆ ನೀರ್ ತುಂಬಿದ್ಮೇಲೆ ಇನ್ನೂ ಭಾರ ಆಗತ್ತೆ, ಹೊರೋದೇ ಕಷ್ಟ ಆಗ್ಬಿಡತ್ತೆ. ಸೊ ಇದು ಲೈಟ್ ವೆಯ್ಟ್ ಆಗಿದೆ ಬಟ್ ಗಟ್ಟಿಯಾಗಿದೆ. ಸೊ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಇದು ಒಂದು ಪ್ರಾಡಕ್ಟ್. ಸೊ ಇದರಲ್ಲಿ ನಾನು ಆವಾಗ್ಲೇ ಹೇಳ್ದಾಗೆ ನಾನು ತಗೊಂಡಿರೋದು ಇದು ಸೆಟ್ ಆಫ್ ಬಾಟಲ್ ಬಂದು 6 ಒಳ್ಳೊಳ್ಳೆ ಕಲರ್ಸ್, ಲೈಟ್ ಕಲರ್ಸ್ ನೋಡಿ. 6 ಸೆಟ್ ಆಫ್ ಬಾಟಲ್ ಬಂತು. ಸೊ ಇನ್ನೊಂದು ಸೆಟ್ ಆಫ್ ಬಾಟಲ್ಸ್ ತಗೊಂಡ್ರೆ ನಿಮಗೆ 12 ಆಗತ್ತೆ, 2 ಎಕ್ಸ್ಟ್ರಾ ಆಗತ್ತೆ. ಇದ್ರಲ್ಲಿ 10 ಇಡ್ಸತ್ತೆ. ಓಕೆನಾ? ಅಂಡ್ ನೌ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನೋಡಿ. ಇದೇನು ಅಂತ ಹೇಳಕ್ ಮುಂಚೆ, ಜಸ್ಟ್ ಇನ್ ಕೇಸ್ ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ವಿಡಿಯೋ ನೋಡ್ತಾ ಇರ್ತೀವಿ, ಅಯ್ಯೋ ಸಬ್ಸ್ಕ್ರೈಬ್ ಏನ್ ಪರವಾಗಿಲ್ಲ ಬಿಡು ಅಂತ ಅನ್ಸುತ್ತೆ, ಅಥವಾ ಎಷ್ಟೋ ಸಲ ಮರ್ತ್ ಹೋಗಿರುತ್ತೆ. ಸೊ ಪ್ಲೀಸ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಪ್ರೀತಿನ ನನಗೆ ತೋರಿಸಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆ ಬಟನ್ ಒತ್ತಕ್ ಹೋಗ್ಬೇಡಿ, ಓಕೆನಾ? ಸೊ ಇದು ಬಂದು ಈಗ ಐಸ್ ಬಾತ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೀವು ಕೇಳಿರ್ತಿಲ್ಲ. ಅಕಸ್ಮಾತ್ ನೀವು ಕೇಳಿಲ್ಲ ಅಂದ್ರೆ ಅಫ್ಕೋರ್ಸ್ ನಾ ಹೇಳ್ತಾ ಇದ್ದೀನಿ, ಐಸ್ ಬಾತ್ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಇದು ಐಸ್ ಬಾತ್ ಅಂದ್ರೆ ಇಡೀ ದೇಹಕ್ಕಾಗಲ್ಲ ನಮ್ಗೆ, ಇದು ಬರೀ ಫೇಸ್ಗೆ ಐಸ್ ಬಾತ್. ಹೇಗೆ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಇದು ಕೊಲ್ಯಾಪ್ಸಬಲ್. ಓಕೆ, ಇಲ್ಲಿ ನೀರ್ ತುಂಬಿಸ್ಬಿಡ್ಬೇಕು. ನಾವು ನೀರ್ ತುಂಬಿಸ್ಬಿಟ್ಟು ನೀಟಾಗಿ ಫ್ರಿಜ್ ಅಲ್ಲಿ ಇಡಬೇಕು. ಅವಾಗ ಜಾಗ ಜಾಸ್ತಿ ತಗೊಳಲ್ಲ. ಇದು ನೋಡಿ ಹೆಂಗಾಗತ್ತೆ ಅಂತ, ಕೊಲ್ಯಾಪ್ಸಬಲ್ ಅಂತ ಹೇಳದ್ನಲ್ಲ, ಆಕ್ಚುಲಿ ಹೇಗಾಗತ್ತೆ ಅಂತ ನೋಡಿ ನೀಟಾಗಿ ಒಂದು ಬೌಲ್ ತರ ಆಗತ್ತೆ ಇದು. ಈ ಮಟೀರಿಯಲ್ ನೋಡಿ ಹೆಂಗಿದೆ ನೋಡಿ. ಇದು ಏನು ಆಗಲ್ಲ, ಆಕ್ಚುಲಿ ಬ್ರೇಕಬಲ್ ಅಲ್ಲ ಇದು. ಸೊ ತುಂಬಾ ಫ್ಲೆಕ್ಸಿಬಲ್ ಆಗೂ ಇದೆ. ಟೋಪಿ ಹಾಕ್ತಾರೆ ಪ್ರಶಾಂತ್, ಹಾಕಿಸ್ಕೊಳ್ಳೋರು ಯಾರಾದ್ರೂ ಇದ್ರೆ ಹಾಕಿಸ್ಕೋಬಹುದು. ಸೊ ಇದು ಕೊಲ್ಯಾಪ್ಸಬಲ್, ಇದು ಪೌಲು ನೋಡಿ. ಇದರಲ್ಲಿ ಡಿಸೈನ್ ಶೇಪ್ ಐಸ್ ಕ್ಯೂಬ್ಸ್ ಕೊಟ್ಟಿದ್ದಾರೆ, ಸುಮ್ಮನೆ ರ್ಯಾಂಡಮ್ ಆಗಿ. ಇದ್ರಲ್ಲಿ ಐಸ್ ಕ್ಯೂಬ್ಸ್ ಇಟ್ಬಿಟ್ಟು ನಾವು ಫ್ರಿಜ್ ಅಲ್ಲಿ ಇಟ್ಟು ಅದು ಐಸ್ ಆದ್ಮೇಲೆ ಇದನ್ನ ಓಪನ್ ಮಾಡಿ ಜಸ್ಟ್ ಇದಕ್ಕೊಂಚೂರು ನೀರ್ ಹಾಕ್ಬಿಟ್ಟು ಹೀಗೆ ಟಿಪ್ ಮಾಡಿ ಹೀಗೆ ಮುಖ ಎತ್ತಬೇಕು. ಬೆಳಗಾಗೆದ್ದು ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ
ತುಂಬಾ 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 ಒಳ್ಳೆಯದು ಅಂತ ಕೇಳಿದೀನಿ ನಾನು. ನಮ್ಮ ಫೈನ್ ಲೈನ್ಸ್ ಏನಿದೆ, ರಿಂಕಲ್ಸ್ ಏನಿದೆ, ನಾವ್ ಏಜ್ ಆಗ್ತಾ 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 ಅದೆಲ್ಲ ಏನೇನ್ ಬರುತ್ತಲ್ವಾ ನಮ್ಗೆ, ಅದೆಲ್ಲಾನು ಕಡಿಮೆ ಆಗುತ್ತೆ ಅಂತ ಕೇಳಿದೀನಿ. ಸೊ ದಿಸ್ ಇಸ್ ವೆರಿ 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 ಗುಡ್ ಫಾರ್ ಸ್ಕಿನ್. ಓಕೆನಾ, ನೋಡಿ ಹೀಗೆ. ಅಂಡ್ ಇಡೀ ದೇಹಕ್ಕೆ ಐಸ್ ಬಾತ್ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಆರೋಗ್ಯಕ್ಕೆ ಐಸ್ ಬಾತ್ ಒಳ್ಳೇದಾಗಿರೋದ್ರಿಂದ, ಫೇಸ್ ತಗೊಳ್ತಿರೋದ್ರಿಂದ ಅಟ್ ಲೀಸ್ಟ್ ನಮಗೆ 100% ಅಲ್ಲಿ ಒಂದು 20% ಆದ್ರೂ ಇಡೀ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಇದು ಡೈರೆಕ್ಟ್ ಆಗಿ ಏನ್ ಗೊತ್ತಾ, ಅಪ್ಪ ಈ ಬೆಳಗಾಗಿದ ತಕ್ಷಣ ಹಿಂಗಮ್ಮ ಮುಖ ಫುಲ್ ತಣ್ಣೀರಲ್ಲಿ ಇಟ್ಬಿಡೋದು. ಬಿಕಾಸ್ ದಿಸ್ ಶುಡ್ ಬಿ ದ ಫಸ್ಟ್ ಥಿಂಗ್. ಹಿಂಗೆ ಫಸ್ಟೇ ಡಿಪ್ ಮಾಡ್ಬೇಕು. ಅದಕ್ಕೆ ಮುಂಚೆ ನೀವು ಯಾವ್ದು ಬೇರೆ ಬಿಸಿ ನೀರ್ನೆಲ್ಲ ಮುಖಕ್ಕೆ ಸೋಕಿಸ್ಬಾರ್ದು. ತಕ್ಷಣ ಹೇಗೆ ತಣ್ಣೀರಲ್ಲಿ ಮುಖ ಇಡೋದು ಕಷ್ಟ ಅಂತ ನನಗೆ ಫಸ್ಟ್ ಅನ್ನಿಸ್ತು, ಆಯ್ತಾ. ಅದಕ್ಕೆ ನಾನ್ ಏನ್ ಮಾಡಿದೆ ಅಂದ್ರೆ, ಒಂದೇ ಒಂದ್ ಸೆಕೆಂಡ್ ಟೈಮ್ ಕೊಡಿ, ಹಿಂಗ್ ಹೋಗಿ ಆ ಪ್ರಾಡಕ್ಟ್ ನ ತಗೊಂಡ್ಬಂದ್ಬಿಡ್ತೀನಿ. ಓಕೆ, ನೋಡಿ ಇದು ನೋಡಕ್ಕೆ ಇಷ್ಟು ಚಿಕ್ಕದು, ಅದ್ರ ಸಕ್ಕತ್ ಎಫೆಕ್ಟಿವ್, ಆಯ್ತಾ. ಫಸ್ಟ್ ನಾನು ಹೇಳಿದ್ನಲ್ಲ, ಡೈರೆಕ್ಟ್ ಆಗಿ ಇದ್ರಲ್ಲಿ ಐಸ್ ಬಾತ್ ತಗೊಳಕ್ ಕಷ್ಟ ಆಗ್ಬೋದು ಅಂತ ಇದನ್ನ ತರ್ಸ್ಕೊಂಡೆ. ಇದು ಹೇಗೆ ಅಂದ್ರೆ, ಇದ್ರ ಒಳಗೆ ನೀರ್ ಹಾಕಿ ಇದನ್ನ ಫ್ರೀಸರ್ ಅಲ್ಲಿ ಇಟ್ಬಿಡ್ಬೇಕು. ಓಕೆ, ಇದ್ರೊಳಗೆ ಫುಲ್ ಐಸ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನೀರ್ ಕೆಳಗೆ ಇಟ್ಕೊಂಡು ಇದನ್ನ ಓಪನ್ ಮಾಡ್ಬೇಕು. ನಾನು ಹಾಗೆ ಇವತ್ತು ಸ್ವಲ್ಪ ಬಲವಂತವಾಗಿ ಓಪನ್ ಮಾಡ್ತಾ ಇದೀನಿ, ನೋಡೋಣ ಓಪನ್ ಆಗುತ್ತೋ ಇಲ್ವೋ. ಇದನ್ನ ನಲ್ಲಿ ಕೆಳಗೆ ನೀರ್ ಇಟ್ಬಿಟ್ಟು ಅದ್ರ ಕೆಳಗೆ ಓಪನ್ ಮಾಡ್ಬೇಕು. ಆಯ್ತು, ಓಪನ್ ಆಯ್ತು. ಇದು ಅಷ್ಟೇ ಸಿಲಿಕಾನ್ ಮೆಟೀರಿಯಲ್, ಸೊ ಹಾಗಾಗಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ. ಹಾ, ಓಪನ್ ಆಯ್ತು. ಏನ್ ತೋರಿಸ್ತೀನಿ ಹಿಂಗಾಗಿದೆ ಅಂತ ನೋಡಿ. ವಾವ್, ಹಿಂಗಿರುತ್ತೆ. ಸೊ ಇದನ್ನ ಬೆಳಗಾಗಿದ ತಕ್ಷಣ ಹೀಗೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಇದು ಕರ್ಗೋ ತನಕ ಐಸ್ ಅನ್ನ ಯೂಸ್ ಮಾಡ್ಬೇಕು. ಓಕೆ, ಹೌದು, ನೀರ್ ತುಂಬಿಸಕ್ಕೆ ನೋಡಿ ಇಲ್ಲಿ ಜಾಗ ಇದೆ. ಇದ್ರಲ್ಲಿ ನೀರ್ ತುಂಬಿಸ್ಬೇಕು. ಮುಕ್ಕಾಲು 80% ತುಂಬಿಸ್ಬಿಟ್ಟು ಇದನ್ನ ಜಸ್ಟ್ ಹೀಗೆ ಹಾಕ್ಬಿಟ್ಟು ಫ್ರೀಸರ್ ಅಲ್ಲಿ ಇಟ್ಬಿಡೋದು. ಇಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ನೀಟಾಗಿ ಯೂಸ್ ಮಾಡ್ಬೋದು. ಕರ್ಗೋ ತನಕ ಇದು ಇಟ್ಕೊಳ್ಳೋಕ್ಕೂ ತೊಂದರೆ ಆಗಲ್ಲ, ಯಾಕಂದ್ರೆ ಇದು ಗ್ರಿಪ್ ಇದೆಯಲ್ವಾ, ಇದ್ರ ಥಂಡಿನೂ ಹತ್ತಲ್ಲ. ಸೊ ನೀಟಾಗಿ ಇಟ್ಕೊಂಡು ಫುಲ್ ಐಸ್ ಕ್ಯೂಬ್ ನ ಯೂಸ್ ಮಾಡಬಹುದು. ಸೊ ಇದು ಅಷ್ಟೇ ಸ್ಕಿನ್ಗೆ ತುಂಬಾ ಒಳ್ಳೇದು. ಸೊ ಟು ಸ್ಟಾರ್ಟ್ ವಿತ್ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಇದು ಅಭ್ಯಾಸ ಆದ್ಮೇಲೆ ಈಗ ಇದನ್ನ ತಗೊಂಡಿದೀವಿ ನಾವು. ಸೊ ಇದು ಅಷ್ಟೇ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ ನಿಮ್ಗೆ, ಏನೆಲ್ಲ ತೋರಿಸ್ತಾ ಇದ್ದೀನಿ ಅದೆಲ್ಲ ಸಿಕ್ಕಾಪಟ್ಟೆ ಪಾಕೆಟ್ ಫ್ರೆಂಡ್ಲಿ. ಓಕೆ, ಅಂಡ್ ನಿಮಗೇನ್ ಯೂಸ್ ಆಗತ್ತೆ ಅಂತ ಯೋಚನೆ ಮಾಡಿ. ಒಂದು, ನಾನು ಅಡ್ಗೆ ಮನೆಗೆ ನಮ್ಮ ರೆಗ್ಯುಲರ್ ಚಪಾತಿ ಮಾಡುವಾಗ ಏನ್ ಬೇಕು ಅದನ್ನ ತೋರಿಸಿದೀನಿ. ಮತ್ತೆ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀರನ್ನ ಕ್ಯಾರಿ ಮಾಡೋದಕ್ಕೆ ಅಂಡ್ ಸ್ವಲ್ಪ ಫ್ಯಾನ್ಸಿ ಆಗಿ ಬರೋದಕ್ಕೆ, ಸ್ವಲ್ಪ ಶೋ ಆಫ್ ಮಾಡೋದಕ್ಕೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತದ್ದು ಒಂದನ್ನು ತೋರಿಸಿದೀನಿ. ಇನ್ನೊಂದು ನಮ್ಮ ಸ್ಕಿನ್ಗೆ, ನಮ್ಮ ಹೆಲ್ತ್ಗೆ ಬೆನಿಫಿಟ್ ಕೊಡುವಂತದ್ದಾದ್ರೆ ಮತ್ತೊಂದು ಅಗೇನ್ ಆರೋಗ್ಯಕ್ಕೆ ರಿಲೇಟೆಡ್. ಬಿಕಾಸ್ ಹೊರಗಡೆಯಿಂದ ಈಗ ಮಕ್ಕಳಿಗೆ ಮಯೋ ಮತ್ತೆ ಚೀಸು ಅದೆಲ್ಲ ಹೊರಗಡೆಯಿಂದ ಜಾಸ್ತಿ ಇದ್ ಮಾಡೋದಕ್ಕಿಂತ ಮನೆಯಲ್ಲೇ ಹಂಕರ್ಡ್, ನೀವು ಸಾರ್ ಕ್ರೀಮು ಇದೆಲ್ಲ ಮಾಡ್ಬೋದು ಹಂಕರ್ಡ್ ಡಿಪ್ ಅಲ್ಲಿ. ಸೊ ಹಂಕರ್ಡ್ ಮಾಡೋದಕ್ಕೆ ಈಸಿ ಮೆಥಡ್ ಅನ್ನ, ಇಲ್ಲಾಂದ್ರೆ ನಾವು ಕಾಟನ್ ಬಟ್ಟೆಲಿ ಹಾಕಿ ಅದನ್ನ ಕಟ್ಬಿಟ್ಟು ನೈಟ್ ಎಲ್ಲ ಬಿಡ್ಬೇಕು, ಆದ್ರೂ ನಿಮ್ಗೆ ಅಷ್ಟು ಗಟ್ಟಿ ಒಂದೊಂದ್ಸಲ ಸಿಗಲ್ಲ, ಒಂದ್ 2 ದಿನ ಹಂಗೆಲ್ಲ ಬಿಡ್ಬೇಕಾಗತ್ತೆ. ಇದಾದ್ರೆ ನೀಟಾಗಿ ಹೊರಗಡೆಗೆ ಏನು ಎಕ್ಸ್ಪೋಸ್ ಆಗದೆ ಇರತ್ತೆ. ಇದ್ರಲ್ಲಿ ಮಾಡಿದೀನಲ್ಲ, ಆಗ್ಬೋದು ಅನ್ಸುತ್ತೆ. ನಾನು ಆಕ್ಚುಲಿ ಯೋಚನೆ ಮಾಡಿದ್ದೆ ಅದನ್ನ ಟ್ರೈ ಮಾಡ್ಬೇಕಾಗತ್ತೆ. ಬಿಕಾಸ್ ಸೇಮ್ ಮೆಥಡ್ ಅಲ್ವಾ, ಬೇಸಿಕಲಿ ಲಿಕ್ವಿಡ್ ಡ್ರೈನ್ ಮಾಡತ್ತೆ ಮತ್ತೆ ಸಾಲಿಡ್ ಅನ್ನ ಮೇಲೆ ಉಳಿಸ್ಕೊಳತ್ತೆ. ಈ ತರದ್ ಯಾವ್ದೇ ಒಂದಾದ್ರೂ ಯು ಕ್ಯಾನ್ ಇದ್ರಲ್ಲೇ ಯೂಸ್ ಮಾಡಕ್ ಟ್ರೈ ಮಾಡ್ಬೋದು. ನಾನು ಇನ್ನೂ ಏನು ಆ ತರದ್ದು ಬೇರೆ 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 ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಬಿಕಾಸ್ ಹಂಕರ್ಡ್ ಬೇಕು ಅಂತ ಫಿಕ್ಸ್ ಆಗಿದ್ದೆ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡೆ. ನೋಡಿ, ಹಂಕರ್ಡ್ ಅಲ್ಲಿ ನಾನು ಹೇಳದ್ನಲ್ಲ ಮಾಡಿಟ್ಟಿದೀನಿ ಅಂತ, ನೋಡಿ ಡಿಪ್ಪು ಏನಿಲ್ಲ, ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಒಂಚೂರು ಉಪ್ಪು ಹಾಕ್ಬಿಟ್ಟು ಇದನ್ನ ಮಾಡಿಟ್ಬಿಟ್ಟಿದೀನಿ. ಇದು ಚಪಾತಿಗೆ, ರೊಟ್ಟಿಗೆ, ಬ್ರೆಡ್ಗೆ ಯಾವ್ದಕ್ ಬೇಕಾದ್ರೂ ಟಕ್ ಅಂತ ಸ್ಪ್ರೆಡ್ ತರ ಹಿಂಗ್ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಬಿಡ್ಬೋದು. ಅಂಡ್ ತರಕಾರಿಗಳನ್ನ ನಾವು ತರಕಾರಿಗಳಿಗೆ ಡಿಪ್ ತರ ಯೂಸ್ ಮಾಡ್ಬೋದು, ಚಿಪ್ಸ್ ಆ ತರದಕ್ಕೆಲ್ಲದಕ್ಕೂ ಡಿಪ್ ತರ ಯೂಸ್ ಮಾಡ್ಬೋದು ಇದನ್ನ. ಸೊ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಹೆಲ್ದಿ ಆಗಿರುತ್ತೆ. ಸೊ ಐ ಥಿಂಕ್ ಸಾಕಷ್ಟು ಎಲ್ಲ ವಿಷಯಗಳನ್ನ ಕವರ್ ಮಾಡಿದೀನಿ ಅನ್ಸುತ್ತೆ. ಹಂಕರ್ಡ್ದು ತೋರಿಸ್ದೆ ನಿಮಗೆ. ಎಸ್, ಸೊ ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸ್ತಾ ಅಂತ ಫಸ್ಟ್ ಹೇಳಿ. ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂದ್ರೆ ನಾನು ಈ ತರದ್ ಏನಾದ್ರೂ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದಷ್ಟೇ ಅಲ್ಲದೆ ನನಗೇನಾದ್ರೂ ಇನ್ನೂ ಚೆನ್ನಾಗಿ ಕಾಣಿಸಿದ್ರೆ, ಎಷ್ಟೋ ಸಲ ನಾನು ಹಾಕಿರೋ ಡ್ರೆಸ್ ನ ಹೇಳ್ತೀರಾ ನೀವು, ಜ್ಯುವೆಲ್ರಿನ ಕೇಳ್ತಿರ್ತೀರಾ ನೀವು, ಸೊ ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ. ಪ್ರಾಡಕ್ಟ್ ಗಳನ್ನ ಚೆಕ್ ಮಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ, ನನ್ ಸೆಲೆಕ್ಷನ್ ನಿಮ್ಗೆ ಲೈಕ್ ಆಯ್ತು ಅಂದ್ರೆ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಹುಡುಕಾಟ ತಪ್ಸೋಣ ಅನ್ನೋ ಪ್ರಯತ್ನ ನಂದು. ಓಕೆನಾ?
ಸೊ ಹಾಗಾಗಿ ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ. ನಾನು ಅಥವಾ ನಾವು ಅಂತ ಇದೀನಿ, ನಾವು ದುಡ್ಡು ಕೊಟ್ಟು ಮನೆಗೆ ತರಿಸ್ಕೊಂಡಿರುವಂತದನ್ನ ನನಗೆ ಹೆಲ್ಪ್ ಆಗಿರೋದನ್ನ ನಿಮಗ್ ತೋರಿಸ್ತಾ ಇದೀನಿ, ನಿಮಗೂ ಹೆಲ್ಪ್ ಆಗ್ಲಿ ಅಂತ. ನ್ಯೂ ಇಯರ್ ಇಂದ ಈ ತರದ್ದು ಒಂದಷ್ಟು ಪ್ಲಾನ್ ಯೋಚನೆ ಮಾಡಿದ್ವಿ, ಯಾವ ತರ ಹೆಲ್ಪ್ ಆಗತ್ತೆ ಅನ್ನೋದಕ್ಕೆ. ಸೊ ನಿಮಗೇನಾದ್ರೂ ಈ ತರದ ವಿಡಿಯೋ ಇಷ್ಟ ಆಗಿ ಮೇಡಮ್ ಇನ್ನೊಂದಷ್ಟು ತೋರಿಸಿ ಈ ತರ ವಿಡಿಯೋಗಳನ್ನ ಅಂತ ಹೇಳಿದ್ರೆ ನಾನು ಇನ್ನೊಂದಷ್ಟು ವಿಡಿಯೋಸ್ ನ ಇದ್ರ ಬಗ್ಗೆ ಮಾಡಿ ತೋರಿಸ್ತೀನಿ. ನಾನು ಇನ್ನು ಏನೇನ್ ಪ್ರಾಡಕ್ಟ್ ತಗೊಳ್ತೀನಿ ಆ ತರದನ್ನ ನಿಮ್ಗೆಲ್ಲ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಇನ್ನೇನು ಸೈನ್ ಆಫ್ ಹೇಳುವಂತ ಟೈಮ್ ಬಂತು ನನಗೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ನನ್ನ ಚಾನಲ್ ಅಲ್ಲಿ ನೀವೇನಾದ್ರೂ ಕುಕ್ ಮಾಡ್ಬೇಕು ಅಂತಿದ್ರೆ, ಅಡಿಗೆ ಮಾಡ್ಬೇಕು ಅಂತಿದ್ರೆ, ಬಿಕಾಸ್ ಅದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೀವಿ ನಾವು. ಎಷ್ಟೋ ಜನಕ್ಕೆ ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ, ಅಥವಾ ಅವ್ರಿಗೆ ಗೊತ್ತಿರುವಂತ ಅಡಿಗೆಗಳನ್ನ ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅನ್ನುವಂತ ಆಸೆ ಇರುತ್ತೆ. ಅವರಿಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋ ಪ್ರಯತ್ನದಲ್ಲಿದ್ದೀವಿ. ರೂಪಾ ಪ್ರಭಾಕರ್ official@gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ಕಳಿಸ್ಕೊಟ್ರೆ, ಜೊತೆನಲ್ಲಿ ನೀವ್ ಎಲ್ಲಿದ್ದೀರಾ ಅನ್ನೋ ಅಡ್ರೆಸ್ ಕಳಿಸ್ಕೊಟ್ರೆ, ನನಗೇನಾದ್ರೂ ಆ ರೆಸಿಪಿ ಇಷ್ಟ ಆಗಿ ಅಡ್ರೆಸ್ ಆಕ್ಸೆಸಬಲ್ ಆಗಿತ್ತು ಅಂದ್ರೆ 100% ನಿಮ್ಮ ಮನೆಗೆ ಬಂದು ನಾವು ಶೂಟ್ ಮಾಡ್ತೀವಿ. ಒಟ್ಟಿಗೆ ನಿಂತು ಆರಾಮಾಗಿ ಅಡಿಗೆ ಮಾಡ್ತಾ ಹರಟೆ ಹೊಡಿತಾ ಅದನ್ನ ರುಚಿನೂ ನೋಡಬಹುದು. ಸರಿನಾ? ರೂಪಾ ಪ್ರಭಾಕರ್ official@gmail.com ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಏನಾದ್ರೂ ಹೇಳ್ಬೇಕಾ ಪ್ರಶಾಂತ್? ಹ್ಯಾಪಿ ನ್ಯೂ ಇಯರ್. ಓ ಎಸ್, ಫಸ್ಟೇ ಹೇಳ್ಬೇಕಿತ್ತು ನಾನು ಇದನ್ನ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ ಎಲ್ರಿಗೂ. ಹೊಸ ವರ್ಷ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಯಾರ್ಯಾರು ಏನೇನು ಆಸೆ ಕನಸುಗಳನ್ನ ಕಂಡಿದ್ದೀರಾ ಅದೆಲ್ಲಾನು ನೆರವೇರ್ಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದೀನಿ. ನೀವು ಒಂದು ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡಿ. ಹ್ಯಾಪಿ ನ್ಯೂ ಇಯರ್. ಅಫ್ಕೋರ್ಸ್ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ನಮಗಿದು. 2025 ವರ್ಷದಿಂದ 2026 ಕಾಲಿಟ್ಟಿದೀವಿ. ನಮಗೆ ಅಫಿಷಿಯಲ್ ಆಗಿ ಯುಗಾದಿ ಹೊಸ ವರ್ಷ, ಯಾಕಂದ್ರೆ ಪಂಚಾಂಗ ಬರೋದು ಅವಾಗ. ಆದ್ರೂನು ಇದೂನು ಕ್ಯಾಲೆಂಡರ್ ಚೇಂಜ್ ಆಗೋದ್ರಿಂದ ಹೊಸ ವರ್ಷನೇ ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.